ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಗಂಟೆಗಟ್ಟಲೆ ಸರತಿ ಸಾಲು ನಿಲ್ಲಬೇಕಿತ್ತು. ಅದರಲ್ಲೂ ವಾರಾಂತ್ಯ ರಜಾ ದಿನಗಳಲ್ಲಿ ಸರತಿ ಸಾಲು ಬಹಳಷ್ಟು ಉದ್ದವಾಗ್ತಾ ಇತ್ತು. ಭಕ್ತರ ಈ ಕಷ್ಟವನ್ನರಿತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಇದಕ್ಕೆ ಒಂದು ಪರಿಹಾರ ಮಾರ್ಗೋಪಾಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ವ್ಯವಸ್ಥೆ ರಾಜ್ಯದಲ್ಲೇ ಪ್ರಥಮ ಎನಿಸಿಕೊಂಡಿದ್ದು ಇಂದು ಲೋಕಾರ್ಪಣೆಗೊಳ್ಳಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪರಿಕಲ್ಪನೆಯಲ್ಲಿ ತಿರುಪತಿ ಶಿರಡಿ ಕ್ಷೇತ್ರಗಳ ಮಾದರಿಯಲ್ಲಿ ಆಕರ್ಷಕ ವಿನ್ಯಾಸದ ಸುಸಜ್ಜಿತ ಕ್ಯೂ ಕಾಂಪ್ಲೆಕ್ಸ್ ಅನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಬರೋಬ್ಬರಿ 2,75,177 ಚದರದಡಿ ವಿಸ್ತೀರ್ಣ 2 ಅಂತಸ್ತಿನ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಬಂದಾಗ ಅವರಿಗೆ ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದೇ ಸ್ವಲ್ಪ ದೊಡ್ಡ ಸಮಸ್ಯೆ. ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರತಿ ಸಾಲಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ವ್ಯವಸ್ಥೆ ಪ್ರಕಾರ ಅವರು ಬಂದು ಸಾಲಲ್ಲಿ ಕೂತ್ಕೋಬೋದು. ಅಲ್ಲಿ ಒಳಗೆ ಒಂದೊಂದು ಬ್ಲಾಕಲ್ಲಿ 500 ಜನ 600 ಜನ ಕೂತ್ಕೊಳ್ಬೋದು. ಈಗ ಅಲ್ಲಿ ಕ್ಯೂನಲ್ಲಿ ನಿಂತ ಈಗಿನ ಸರತಿ ಸಾಲಿನಲ್ಲಿ ಅವರು ಸುಮಾರು ಒಂದು 3 ತಾಸು 4 ತಾಸು ನಿಲ್ಲಬೇಕಾಗತ್ತೆ. ಸುಮಾರು 5ರಿಂದ 6 ಕಿಲೋಮೀಟರ್ ನಡಿಬೇಕಾಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೇವೆ ನಾವು. ಇದು 11ನೇ 12ನೇ ಪ್ಲ್ಯಾನ್. ಇದು 11 ಪ್ಲ್ಯಾನ್ ಹಿಂದೆ ಮಾಡಿಸಿ ಅದು ಸರಿಯಾಗದೆ ಮತ್ತು ಒಳ್ಳೆ ಪ್ಲ್ಯಾನ್ ಬೇಕು ಅಂತ ಹೇಳಿ ಕೊನೆಗೆ ಈ ಕೊಟ್ಟ ಪ್ಲ್ಯಾನ್ ಒಪ್ಪಿಕೊಂಡು ನಾವೀಗ ಸುಧಾರಿಸಿದ್ದೇವೆ. ಪ್ರತ್ಯೇಕವಾಗಿ ಟಾಯ್ಲೆಟ್ಸು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು TV ಸ್ಕ್ರೀನ್ ಇದೆ. ದೇವಸ್ಥಾನದಲ್ಲಿ ಏನಾಗ್ತದೆ ಅದನ್ನು ಅವರಲ್ಲಿ ನೋಡ್ಬೋದು ಮತ್ತು ಶಾಂತವಾಗಿ ಕೂತ್ಕೊಂಡು ಸಮಯ ಅವರ ಸರತಿ ಬಂದಾಗ ಒಳಗೆ ನೇರವಾಗಿ ಬಂದು ಬಿಡ್ಬೋದು. ಬಾರದವರಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಂಡು ಎಲ್ಲ ಅನುಕೂಲವನ್ನು ಪಡಿಬೋದು. ಭಾಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವಾಗ ಇದನ್ನು ಮಾಡಿದ್ದೇವೆ. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಕ್ಯೂನಲ್ಲಿ ನಿಂತುಕೊಂಡು ಓಡಾಡಬೇಕಾದ ಸಾಲಿಗೆ ಕೂತ್ಕೊಂಡಿರ್ಬೋದು. ಸಮಯ ಬಂದಾಗ ಅವರು ಒಳಗೆ ಬಂದು ಸ್ವಾಮಿ ದರ್ಶನ ಪಡೆಯಬಹುದು. ಉಪರಾಷ್ಟ್ರಪತಿಯವರ ಶ್ರೀ ಧನ್ಕರ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೇಳಿ ನಾನು ಹಾರೈಸ್ತೇನೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಾಗ ಈ ಕ್ಯೂ ಸಿಸ್ಟಮ್ನ ಅಳವಡಿಕೆಯನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಪರಿಚಯ ಮಾಡಿಕೊಂಡು ಸಾಲಿನಲ್ಲಿ ಬರಬೇಕು. ಶ್ರೀ ಸಾನ್ನಿಧ್ಯ ಎಂಬ ಕ್ಯೂ ಕಾಂಪ್ಲೆಕ್ಸ್ ಬಹಳಷ್ಟು ವಿಶಿಷ್ಟತೆಯಿಂದ ಕೂಡಿದ್ದು ಭಕ್ತರು ಸರತಿ ಸಾಲಲ್ಲಿ ನಿಲ್ಲದೆ ವಿಶಾಲವಾದ ಭವನದಲ್ಲಿ ಕುರ್ಚಿಯಲ್ಲಿ ಕುಳಿತು ಕ್ರಮೇಣವಾಗಿ ಮುಂದಿನ ಭವನಗಳಿಗೆ ಸ್ಥಳಾಂತರಗೊಳ್ಳಬಹುದು. 2 ಅಂತಸ್ತಿನಲ್ಲಿ ತಲಾ 8ರಂತೆ ಒಟ್ಟು 16 ವಿಶಾಲ ಭವನಗಳಿದ್ದು ಪ್ರತಿ ಭವನದಲ್ಲಿ 800 ಮಂದಿಯಂತೆ ಸುಮಾರು 12,000 ಮಂದಿ ತಂಗಲು ಅವಕಾಶವಿದೆ. ಇಡೀ ಸಂಕೀರ್ಣ ಆಧುನಿಕ ತಂತ್ರಜ್ಞಾನದ ಬಳಕೆಯೊಂದಿಗೆ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ. ಕ್ಯೂ ಕಾಂಪ್ಲೆಕ್ಸ್ಗೆ ಎಂಟ್ರಿ ಆಗ್ತಾ ಇದ್ದಂತೆ AI ತಂತ್ರಜ್ಞಾನದ ಕ್ಯಾಮೆರಾ ಎಲ್ಲ ಭಕ್ತರ ಸಂಖ್ಯೆಗಳನ್ನು ಲೆಕ್ಕ ಹಾಕುತ್ತೆ. ಆರಂಭದಲ್ಲಿ ಸೇವಾ ರಶೀದಿ ಕೌಂಟರ್ ಇದ್ದು ಬಳಿಕ ಕೊಠಡಿಗೆ ಪ್ರವೇಶ ನೀಡಲಾಗುತ್ತೆ. ಸುಂದರ ಕಲಾಕೃತಿಗಳಿಂದ ಆಕರ್ಷಿಸುವ ಈ ಕ್ಯೂ ಕಾಂಪ್ಲೆಕ್ಸ್ನ ಪ್ರತಿ ಕೊಠಡಿಯೊಳಗೂ ಸುಸಜ್ಜಿತ ಆಸನಗಳು, ನೀರಿನ ವ್ಯವಸ್ಥೆ, ಶೌಚಾಲಯ, ಮಕ್ಕಳ ಆರೈಕೆ ಕೊಠಡಿ, TV, ಉಚಿತ ಉಪಹಾರದ ವ್ಯವಸ್ಥೆ ಇರುತ್ತೆ. ಇಡೀ ಕೊಠಡಿ 27 ಡಿಗ್ರಿ ಸೆಲ್ಸಿಯಸ್ ಕೂಲಿಂಗ್ ಸಿಸ್ಟಮ್ನಿಂದ ಕೂಡಿದೆ. ಇಂತಹ ಸುಸಜ್ಜಿತ ಆಧುನಿಕ ತಂತ್ರಜ್ಞಾನ ಕ್ಯೂ ಕಾಂಪ್ಲೆಕ್ಸ್ ಬೇರೆಲ್ಲೂ ಇಲ್ಲ ಅನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಮಂಗಳವಾರ ಮಧ್ಯಾಹ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಲವೇ ದಿನಗಳಲ್ಲಿ ಭಕ್ತರ ಉಪಯೋಗಕ್ಕೆ ಈ ಕ್ಯೂ ಕಾಂಪ್ಲೆಕ್ಸ್ ದೊರಕಲಿದೆ.